ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಡೈರೆಕ್ಟಾಗಿ ಮಸಾಲೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇ ಫುಲ್ ಮೀನಿನ ಅಡುಗೆಗಳು. ಮೀನಿಗೆಲ್ಲ ಮಸಾಲೆ ಹಾಕಿ ಇಟ್ಟಿದ್ದೀನಿ. ನಾನು ನಾರ್ಮಲಿ ಯಾವತ್ತು ಹಾಕ್ತೀನಲ್ವ ಸೇಮ್ ಮಸಾಲೆನೇ. ಖಾರದ ಪುಡಿ, ಹುಳಿ, ಬೆಳ್ಳುಳ್ಳಿ, ಅರಿಶಿಣ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಮಸಾಲೆ ಕೂಡ ರೆಡಿಯಾಗಿದೆ. ನಾನು ಯಾವತ್ತು ಮಾಡ್ತೀನಲ್ವ ಮಸಾಲೆನ ಅದನ್ನೇ ಹಾಕಿದ್ದೀನಿ ಇವತ್ತೇ. ಅದು ಗ್ರೈಂಡರಲ್ಲಿ ಕಡ್ದು ಹಾಕಿದ್ದೀನಿ. ಜೊತೆಗೆ ಉಪ್ಪು, ಸ್ವಲ್ಪ ಈ ಜುಮ್ಮನಕಾಯಿ ಅಂತಾರಲ್ವ ಅದು, ಮತ್ತು ಸ್ವಲ್ಪ ವಾಟೆ ಹುಳಿ, 2 ಫುಲ್ ಬಂಗಡೆನ ಹಾಕಿದ್ದೀನಿ. ಕಟ್ ಮಾಡಿ ಏನು ಹಾಕಿಲ್ಲ, ನಾನು ಪೂರ್ತಿಯಾಗಿ ಹಾಕಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕೀಗ. ಎಷ್ಟು ಕುದಿಸ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಮೀನು ಹಾಕಿದ್ಮೇಲೆ ಜಾಸ್ತಿ ಸೌಟನ್ನು ಹಾಕೋದಕ್ಕೆ ಹೋಗಬೇಡಿ, ಅಷ್ಟೇ. ಚೆನ್ನಾಗಿ ಕುದಿಬೇಕು ಇದಕ್ಕೆ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿದ್ದೀನಿ, ನಾನು ರುಬ್ಬೇಕಿದ್ರೇ ಹಾಕಿದ್ದೀನಿ ಬೆಳ್ಳುಳ್ಳಿನ. ಇವತ್ತು ದೋಡಿ ಮೀನು ಮತ್ತು ಬಂಗಡೆ ಮೀನು ತಂದಿದ್ರು ನಮ್ಮ ಮನೆಯವರು. ನಾನು ಎರಡೂ ಮಿಕ್ಸ್ ಮಾಡಿ ಹತ್ತ ಮಾಡೋದಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಈ ಬಂಗಡೆ ಮೀನು ಮತ್ತು ದೋಡಿ ಮೀನು ಎರಡನ್ನೂ ಫ್ರೈ ಮಾಡೋದಕ್ಕೂ ಕೂಡ ಕಲಸಿ ಇಟ್ಟಿದ್ದೀನಿ. ಈ ಕಡೆ ಸಾರು ಕೂಡ ರೆಡಿ ಆಗ್ತಾಯಿದೆ ನೋಡಿ, ಕುದ್ದಿದೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಸತಿ ರೆಡಿ ಆಗಿಬಿಡುತ್ತೆ ಸಾರು. ಸಾರು ರೆಡಿಯಾಗಿದೆ. ನಾನು ಊಟ ಬಡಿಸೋದನ್ನು ಶೂಟ್ ಮಾಡಿದ್ದೆ, ಬಟ್ ಅದು ಯಾಕೋ ಸೆಟ್ಟೇ ಆಗಲಿಲ್ಲ. ಹಾಗಾಗಿ ಹೀಗೆ ಫೋಟೋನ ಹಾಕಿದ್ದೀನಿ. ಇವತ್ತಿನ ಊಟ ಅನ್ನ, ಚಪಾತಿ, ಜೊತೆಗೆ ಸಾರು ಮತ್ತು ಫ್ರೈ ಮೀನಂದು, ಜೊತೆಗೆ ಹತ್ತ ಮಾಡಿದ್ದೀನಿ. ನಾನು ಬಂಗಡೆ ಮೀನು ಮತ್ತು ದೋಡಿ ಮೀನು ಎರಡು ಹಾಕಿ ಹತ್ತ ಮಾಡಿದ್ದೀನಿ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಮಧ್ಯಾಹ್ನಕ್ಕೆ ಹೊರಗಡೆ ಬಂದು ನಿಂತಿದ್ದೀನಿ. ಇಲ್ಲಿ ಮಳೆ ಬಂದು ಸ್ವಲ್ಪ ಶಾಂತ ಆಗಿದೆ. ಆದ್ರೂ ಕೂಡ ಸ್ವಲ್ಪ ಬಾರೀಕ ಬೀಳ್ತಾ ಉಂಟು. ಈ ಟೈಮಲ್ಲಿ ಸ್ವಲ್ಪ ಮಳೆನೇ ಈ ರೀತಿ ಆಗಿಬಿಟ್ಟಿದೆ. ಬೆಳಗ್ಗೆ 2-3 ಸತಿ ಜೋರಾಗಿ ಬರುತ್ತೆ, ಮಧ್ಯಾಹ್ನದ ನಂತರ ಮಳೆನೇ ಇರೋದಿಲ್ಲ. ಬಂದರೆ ಒಂದು ಸತಿ ಬೀಳ್ಬೋದು ಸಂಜೆಗೆ, ಅಷ್ಟೇ. ತಂಪಾಗಿದೆ ಮಾತ್ರ.